ಉತ್ತರ ಕನ್ನಡ ಲೋಕಸಭಾ ಬಿಜೆಪಿ ಟಿಕೆಟ್ ಕೈ ತಪ್ಪುತ್ತಾ ಇದ್ದ ಹಾಗೆ ಅನಂತಕುಮಾರ್ ಹೆಗಡೆ ಪಕ್ಷದ ಚಟುವಟಿಕೆಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ತನಕ ಪಕ್ಷದ ವಿರುದ್ಧ ಅಥವಾ ಅಭ್ಯರ್ಥಿಯ ವಿರುದ್ಧ ಒಂದೇ ಒಂದು ಶಬ್ದವನ್ನ ಮಾತಾಡಿಲ್ಲ ಅಂದ್ರೂ ಅವರ ನಿರಂತರ ಪ್ರಚಾರದಿಂದ ದೂರ ಉಳಿಯುವಂತಹ ಪ್ರಕ್ರಿಯೆ ಏನಿದೆ ಇದು ಬಿಜೆಪಿಗೆ ತಲೆನೋವನ್ನು ತಂದಿದೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನ ಮಾಡಿದ್ರು ಕೂಡ ಇಲ್ಲಿ ತನಕ ಅನಂತಕುಮಾರ್ ಹೆಗಡೆ ಅವರ ಮನವೊಲಿಸೋಕೆ ಸಾಧ್ಯ ಆಗಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಉತ್ತರ ಕನ್ನಡದಲ್ಲಿ ನಡೆಸ್ತಾ ಇರೋದ್ರಿಂದ ಈ ಸಮಾವೇಶಕ್ಕೆ ಅನಂತಕುಮಾರ್ ಹೆಗಡೆ ಬರ್ತಾರಾ ಬರಲ್ವಾ ಅನ್ನೋ ಪ್ರಶ್ನೆ ಕಾರ್ಯಕರ್ತರಲ್ಲಿದೆ. ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇನ್ನು ಶಮನವಾಗದ ಸಂಸದ ಅನಂತಕುಮಾರ್ ಹೆಗಡೆ ಮುನಿಸು, ರಾಷ್ಟ್ರ ರಾಜ್ಯ ನಾಯಕರ ಸಂಧಾನವು ವಿಫಲ. ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗ್ತಾರಾ ಹೆಗಡೆ? ಸಂಸದರಾಗಿ 4 ವರ್ಷ ಸಾರ್ವಜನಿಕ ಚಟುವಟಿಕೆಯಿಂದ ದೂರ ಉಳಿದಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವ ಆಸೆಗೆ ಪಕ್ಷ ತಣ್ಣೀರೆರಚುತ್ತಾ ಇದ್ದಂತೆ ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಉಳಿದಿದ್ರು. ಇನ್ನು ರಾಜಕೀಯ ಎದುರಾಳಿ ಬಿಜೆಪಿಯ ಅಭ್ಯರ್ಥಿ ಕಾಗೇರಿಯವರೇ ಸಂಧಾನಕ್ಕೆ ಮುಂದಾದರೂ ಕೂಡ ಸಮಯ ನೀಡದೆ ದೂರ ಉಳಿದಿದ್ರು. ಆದರೆ ಇದೀಗ ತಮ್ಮ ಬೆಂಬಲಿಗರ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರುವ ಹೆಗಡೆ ಖುದ್ದು ಪ್ರಧಾನಿ ಮೋದಿಯವರೇ ಜಿಲ್ಲೆಗೆ ಆಗಮಿಸ್ತಾ ಇದ್ರು ತಮ್ಮ ಮುನಿಸನ್ನು ಮರೆತು ಪಕ್ಷದ ಸಭೆಯಲ್ಲಿ ಭಾಗವಹಿಸುವುದು ಅನುಮಾನ. ಇದೀಗ ಹೆಗಡೆ ಆಪ್ತರ ಸಭೆ ಕರೆದು ಎಲ್ಲವನ್ನೂ ಸರಿಪಡಿಸುವ ರಾಜ್ಯ ನಾಯಕರ ಪ್ರಯತ್ನ ಕೂಡ ವಿಫಲವಾಗಿದೆ. ಇನ್ನು ಮೋದಿ ಕಾರ್ಯಕ್ರಮದಲ್ಲಿ ಹೆಗಡೆ ಭಾಗಿಯಾಗ್ತಾರೆ ಎಂಬ ವಿಶ್ವಾಸವನ್ನ ಪಕ್ಷದ ನಾಯಕರು ತೋರಿಸ್ತಿದ್ದಾರೆ. ಆದರೆ ಜಿಲ್ಲೆಯಿಂದ ಬೆಂಗಳೂರಿನತ್ತ ಹೊರಟಿದ್ದ ಹೆಗಡೆ ಯಾರ ಸಂಪರ್ಕಕ್ಕೂ ಸಿಗದೆ ದೂರ ಉಳಿದಿದ್ದಾರೆ. ಈ ಹಿಂದೆ ಮೋದಿ ಪ್ರಧಾನಿ ಆಗಬೇಕು, ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು ಅಂಥೇಳಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದ ಹೆಗಡೆ ಟಿಕೆಟ್ ಕೈತಪ್ತಾ ಇದ್ದಂತೆ ದೂರ ಉಳಿತಾ ಇರೋದು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಮೂಡಿಸಿದೆ. ಅನಂತಕುಮಾರ ಹೆಗಡೆ ಈ ಹಿಂದೆಯೂ ಕೂಡ ತಾನು ಹೇಳಿದ ವ್ಯಕ್ತಿಗಳಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣದಿಂದ ಅಂಕೋಲಾದಲ್ಲಿ ನಡೆದ ಮೋದಿ ಪ್ರಚಾರದ ಸಭೆಗೂ ಕೂಡ ಗೈರಾಗಿದ್ರು. ಆದರೆ ಇದೀಗ ರಾಜ್ಯ ರಾಜಕಾರಣಕ್ಕೆ ಬರಲು ಸಿದ್ಧತೆ ಮಾಡಿಕೊಳ್ತಿರುವ ಹೆಗಡೆ ನಾಳೆ ನಡೆಯುವ ಮೋದಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರಾ, ಗೈರಾಗ್ತಾರಾ ಕಾದ್ ನೋಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.